ಲೋ ಬ್ಯಾಕ್ ಪೇನ್ ಯಂಗ್ ಪ್ರೊಫೆಷನಲ್ಸ್ ಅಲ್ಲಿ ಯಾಕೆ ಕಂಡು ಬರುತ್ತೆ ಅಂತ ತಿಳ್ಕೊಳ್ಳೋಣ. ಹಿಂದ್ಗಡೆ ಬೆನ್ನಲ್ಲಿ ನನಗೆ ನೋವು ಬರ್ತಿದೆ ಅಂತ ತುಂಬಾ ಸಾಮಾನ್ಯವಾಗಿ ಈಗ ಕೇಳಿ ಬರುತ್ತೆ. ಇಲ್ಲಾಂದ್ರೆ ಒಂದೇ ಜಾಗದಲ್ಲಿ ಕೂತು ಕೆಲಸ ಮಾಡೋದ್ರಲ್ಲಿ ಒಂದು ಬಾಡಿ ಎರ್ಗೊನಾಮಿಕ್ಸ್ ಅಂತ, ನಾವು ಕೂರೋ ರೀತಿ, ಕೆಲಸ ಮಾಡೋ ರೀತಿ, ಏಟಾಯ್ತು, ಪೆಟ್ಟಾಯ್ತು, ನಾನು ಬಿದ್ದೆ, ಅದರಿಂದ ನೋವು ಬರೋಕ್ಕೆ ಸ್ಟಾರ್ಟ್ ಆಯ್ತು. ಈಗ ನೋವೆಲ್ಲ ಕಡಿಮೆ ಆಯ್ತಪ್ಪ, ಈಗ ಏನ್ ಮಾಡಬೇಕು, ನನಗೆ ಪದೇ ಪದೇ ನೋವು ಬರ್ತಾ ಇದೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪಣೀಂದ್ರ ಸುದರ್ಶನ್ ಅಂತ, ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್, ಸಂಪ್ರದಾಯ ಆಸ್ಪತ್ರೆ. ಇವತ್ತು ನಾವು ಲೋ ಬ್ಯಾಕ್ ಪೇನ್ ಯಂಗ್ ಪ್ರೊಫೆಷನಲ್ಸ್ ಅಲ್ಲಿ ಯಾಕೆ ಕಂಡು ಬರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಲೋ ಬ್ಯಾಕ್ ಪೇನ್ ಅಂದ್ರೆ ಏನು? ಬೆನ್ನು ನೋವು, ಹಿಂದ್ಗಡೆ ಬೆನ್ನಲ್ಲಿ ನನಗೆ ನೋವು ಬರ್ತಿದೆ ಅಂತ ತುಂಬಾ ಸಾಮಾನ್ಯವಾಗಿ ಈಗ ಕೇಳಿ ಬರುತ್ತೆ. ತುಂಬಾ ಸಾಮಾನ್ಯ ನಾವು ಯಾರಲ್ಲಿ ಕಂಡು ಬರ್ತೀವಿ? ಒಂದು ಜಾಸ್ತಿ ಡೆಸ್ಕ್ ಜಾಬ್ ಅಂತ ಹೇಳ್ತೀವಿ, ಅಂದ್ರೆ IT ಪ್ರೊಫೆಷನಲ್ಸ್, ಇಲ್ಲಾಂದ್ರೆ ಒಂದೇ ಜಾಗದಲ್ಲಿ ಕೂತು ಕೆಲಸ ಮಾಡೋರಲ್ಲಿ, ಇಲ್ಲ ಆದ್ರೆ ಜಾಸ್ತಿ ತೂಕವನ್ನು ಎತ್ತು ಅಂತ ಕೆಲಸ ಮಾಡೋರಲ್ಲಿ, ಮಕ್ಕಳಲ್ಲಿ ಕೂಡ ಕಂಡು ಬರುತ್ತೆ. ಕಾರಣವೇನು? ಒಂದು ಬಾಡಿ ಎರ್ಗೊನಾಮಿಕ್ಸ್ ಅಂತೀವಿ, ನಾವು ಕೂರೋ ರೀತಿ, ಕೆಲಸ ಮಾಡೋ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ಸ್ಲೌಚ್ ಬ್ಯಾಕ್ ಅಂತೀವಿ. ಈಗ ಮಕ್ಕಳಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಕ್ಕಳು ಜಾಸ್ತಿ ಮುಂದೆ ಹಿಂಗೆ ಬಕ್ಕೊಂಡು ಹೋಗ್ತಾ ಇರ್ತಾರೆ. ಅದರಿಂದ ಏನಾಗುತ್ತೆ, ನಿಮ್ಮ ಬಾಡಿ ಮೆಕ್ಯಾನಿಕ್ಸ್ ಶಿಫ್ಟ್ ಆಗಿ ಅದರಿಂದ ಕೂಡ ತುಂಬಾ ನೋವು ಬರೋಕ್ಕೆ ಸಾಧ್ಯವಿರುತ್ತೆ. ಸೊ ಏಟಾಯ್ತು, ಪೆಟ್ಟಾಯ್ತು, ನಾನು ಬಿದ್ದೆ, ಅದರಿಂದ ನೋವು ಬರೋಕ್ಕೆ ಸ್ಟಾರ್ಟ್ ಆಯ್ತು. ಆಗ ಏಟಾದಾಗ, ಬಿದ್ದಾಗ ಅದರಿಂದ ಫ್ರಾಕ್ಚರ್ ಆಗೋ ರಿಸ್ಕ್ ಕೂಡ ಇರುತ್ತೆ. ಸೊ ಸ್ಪಾಂಡಿಲೋಲೈಸಿಸ್ ಅಂತೀವಿ, ಅಂದ್ರೆ ಚಿಕ್ಕದಾಗಿ ಒಂದು ಮೂಳೆ ಮುರಿದಾಗ ಬ್ಯಾಕ್ ಅಲ್ಲಿ ಅದೇ ಮುಂದೆ ಜರುಗಿದ್ರೆ ಅದನ್ನ ಸ್ಪಾಂಡಿಲೋಲಿಸ್ಥೆಸಿಸ್ ಅಂತೀವಿ. ಅದರಿಂದ ಹಲವಾರು ತೊಂದರೆಗಳಿರುತ್ತೆ. ಸೊ ನೀವು ಮೂಳೆ ತೊಂದರೆ ಆದ್ರೆ ನೀವೇನಾದ್ರೂ ಸ್ಮೋಕಿಂಗ್ ಮಾಡ್ತೀರಾ, ಜಾಸ್ತಿ ಆಲ್ಕೋಹಾಲ್ ಕುಡಿತೀರಾ, ಇವೆಲ್ಲ ಮೂಳೆ ತೊಂದರೆಗೆ ತುಂಬಾ ಕಾರಣವಾಗುತ್ತೆ. ಸೊ ಲೋ ಬ್ಯಾಕ್ ಪೇನ್ ಹೆಂಗ್ ತಡಿಬಹುದು ನಾವು? ಈಗ ಡೆಸ್ಕ್ ಜಾಬ್ ಅಂತೀವಿ, ಒಂದೇ ಕಡೆ ಕೂತು ಕೆಲಸ ಮಾಡೋರು 4-5 ಗಂಟೆಯಿಂದ ಜಾಸ್ತಿ ಕೆಲಸ ಮಾಡ್ತಾರೆ, ಇಲ್ಲ ತುಂಬಾ ಸ್ಟ್ರೆಸ್ ಇದೆ, ಮೊನೋಟಮಿ ಅಂದ್ರೆ ಅದನ್ನೇ ಕೆಲಸ ಮಾಡಿ ಮಾಡಿ ಅವರಿಗೆ ಜಾಸ್ತಿ ಸ್ಟ್ರೆಸ್ ಆಗ್ತಾ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಇದೆಲ್ಲ ಒಂದೊಂದು ಕಾರಣವಾಗಿ ಕೂತಿರುತ್ತೆ. ಸೊ ಈಗ ನಾವು ಬೀಳೋದನ್ನ ತಗೊಳ್ಳೋಣ. ಈಗ ಬಿದ್ದೆ, ಏಟಾಯ್ತು, ನೀವು ಆದಷ್ಟು ಬೇಗ ನಿಮ್ಮ ಡಾಕ್ಟರ್ನ ಭೇಟಿ ಆಗ್ಬೇಕು. ಭೇಟಿ ಆದಾಗ ನಿಮ್ಮ ಡಾಕ್ಟರ್ ನಿಮ್ಮನ್ನ ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರೆ. ಎಕ್ಸಾಮಿನ್ ಮಾಡಿ ನೋಡಿ, ಬೇಕಾಗಿದ್ರೆ ಎಕ್ಸ್ರೇ ಮಾಡಿಸ್ತಾರೆ. ಎಕ್ಸ್ರೇ ಏನು ತೊಂದರೆ ಇಲ್ಲ ಅಂದಾಗ ಅದನ್ನ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂತ ನಿಮ್ಗೆ ಹೇಳಿ ತಿಳಿಸ್ತಾರೆ. ಆದ್ರೆ ಅರ್ಥವೇನು? ನಿಮ್ಮ ಮಸಲ್ ಸ್ಟ್ರೀನ್ ಆಗಿರ್ಬೋದು, ಅಂದ್ರೆ ಲೈಟ್ ಆಗಿ ಹರಿದಿರ್ಬೋದು, ಇಲ್ಲಾಂದ್ರೆ ಸ್ಟ್ರೆಚ್ ಆಗಿರ್ಬೋದು, ಅದರಿಂದ ಇನ್ಫ್ಲಮೇಷನ್ ಆಗಿ ಆ ಕಾರಣದಿಂದ ನಿಮ್ಗೆ ಪ್ಯಾರಾಸ್ಪೈನಲ್ ಮಸಲ್ ಸ್ಪಾಸಮ್ ಅಂದ್ರೆ ಗಟ್ಟಿ ಆಗಿರುತ್ತೆ. ನೀವು ಜಾಸ್ತಿ ಹೊತ್ತು ಕೂತ್ರೆ ನೋವಾಗತ್ತೆ, ಎದ್ರೆ ಕೂತ ನೋವಾಗತ್ತೆ, ಮುಂದೆ ಬಗ್ದ್ರೆ ನೋವಾಗತ್ತೆ. ಸೊ ಅದಕ್ಕಾಗಿ ನಿಮ್ಮ ಡಾಕ್ಟರ್ ನಿಮ್ಗೆ ಮಸಲ್ ರಿಲ್ಯಾಕ್ಸೆನ್ಸ್ ಅನ್ನ ಕೊಡ್ತಾರೆ, ಹಚ್ಚಕ್ಕೆ ಒಂದು ಜೆಲ್ನು ಕೊಡ್ತಾರೆ, ಆಮೇಲೆ ಬಿಸಿನೀರ್ ಶಾಖ ಅಂದ್ರೆ ಹಾಟ್ ವಾಟರ್ ಬ್ಯಾಗ್ ನ ಇಡಿ ಅಂತ ಹೇಳ್ತಾರೆ. ನಿಮ್ಗೆ ಮೇನ್ ಆಗಿ ಮುಂದೆ ಬಗ್ಗದು ತೂಕ ಎತ್ತೋದನ್ನ ಅವಾಯ್ಡ್ ಮಾಡಿ ಅಂತ ತಿಳಿಸ್ತಾರೆ. ಅದನ್ನ ಮಾಡಿದ್ರೆ ಜಾಸ್ತಿ ಆಗುತ್ತೆ ಅಂತ. ಅಕ್ಯೂಟ್ ಫೇಸ್ ಅಂದ್ರೆ ಆಗ್ತಾನೆ ಬಿದ್ದು ಏಟಾದಾಗ ನಾವ್ ಯಾವತ್ತೂ ಅಷ್ಟೇ ಯಾವ ಎಕ್ಸರ್ಸೈಸ್ ಮಾಡಬೇಡಿ ಅಂತ ಹೇಳ್ತೀವಿ, ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ. ಸೊ ಈಗ ಒಂದೊಂದ್ಸತಿ ನೀವ್ ಯಾರೋ ಡಾಕ್ಟರ್ ಹತ್ರ ಹೋಗಲ್ಲ, ನೋವು ಬಂದಿದೆ ಮಾತ್ರೆ ತಗೊಂತೀನಿ ಕಡಿಮೆ ಆಗುತ್ತೆ ಬಿಟ್ಬಿಡ್ತಾರೆ. ಹಂಗ್ ತಗೊಂಡು ಒಂದು 2 to 3 days ಆದ್ರೂ ನಿಮ್ಗೆ ನೋವು ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ಆದಷ್ಟು ಬೇಗ ನೀವು ನಿಮ್ಮ ಡಾಕ್ಟರ್ನ ಭೇಟಿ ಮಾಡ್ಬೇಕಾಗುತ್ತೆ. ಒಂದೊಂದ್ಸತಿ ಏನಾಗುತ್ತೆ, ಡಿಸ್ಕ್ ಬಲ್ಜ್ ಅಂತೀವಿ, ಅಂದ್ರೆ ನಿಮ್ಮ ಬ್ಯಾಕ್ ಬೋನ್ ಅಲ್ಲಿ 2 ಮೂಳೆ ಮಧ್ಯೆ ಒಂದು ಡಿಸ್ಕ್ ಅಂತ ಇರುತ್ತೆ. ಆ ಡಿಸ್ಕ್ ಒಂದೊಂದ್ಸತಿ ಮುಂದೆ ಬಂದು ಜರುಗಿ ನರದ ಮೇಲೆ ಒತ್ತಡ ಮಾಡಬಹುದು. ಆಗ ನಿಮ್ಗೆ ಬೆನ್ನೋವು ಜೊತೆಗೆ ಕಾಲೆಲ್ಲ ಪೂರ ನೋವು ಬರಕ್ ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದ್ರೆ ಕಾಲಲ್ಲಿ ಸೆಳೆತ ಸ್ಟಾರ್ಟ್ ಆಗುತ್ತೆ. ಹಾಗಿದ್ದಾಗ ನೀವು ನಿಮ್ ಡಾಕ್ಟರ್ ಭೇಟಿ ಆಗ್ಬೇಕು. ಅವ್ರು ಎಕ್ಸಾಮಿನ್ ಮಾಡಿ ಎಕ್ಸ್ರೇ ಏನು ಕಂಡು ಬಂದಿಲ್ಲ ಅಂದ್ರೆ MRI ಸ್ಕ್ಯಾನ್ ಕೂಡ ಮಾಡಿಸ್ತಾರೆ. ಅದರಲ್ಲಿ ನೋಡಿ ನಿಮ್ಗೆ ಅದರಲ್ಲಿರೋ ತೊಂದರೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಅದಕ್ಕೆ ಏನ್ ಸಹಾಯ ಮಾಡಬಹುದು, ಏನ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಿಮ್ಗೆ ತಿಳಿಸ್ತಾರೆ. ಸೊ ಫಿಸಿಯೋಥೆರಪಿ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೋವಿಗೆ ಫಿಸಿಯೋಥೆರಪಿನ ಅಲ್ಟ್ರಾಸೌಂಡ್ ಮಸಾಜಿಂಗ್ ಮತ್ತೆ ಇಂಟರ್ಫೆನ್ಷನ್ ಥೆರಪಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಸೊ ಈಗ ನೋವೆಲ್ಲ ಕಡಿಮೆ ಆಯ್ತಪ್ಪ, ಈಗ ಏನ್ ಮಾಡ್ಬೇಕು, ನನಗೆ ಪದೇ ಪದೇ ನೋವು ಬರ್ತಾ ಇದೆ ಅಂತ ಟೈಮಲ್ಲಿ ನಿಮ್ಗೆ ಅರ್ಗೊನಾಮಿಕ್ಸ್ ಅಸೆಸ್ ಮಾಡ್ತಾರೆ. ನೀವು ಕೂರೋ ರೀತಿ, ನೀವು ನಿಂತ್ಕೊಳ್ಳೋ ರೀತಿ, ನೀವು ನಡೆಯೋ ರೀತಿ, ಅದರಲ್ಲಿ ಯಾವ್ದಾದ್ರು ವ್ಯತ್ಯಾಸ ಇತ್ತು ಅಂದ್ರೆ ಅದನ್ನ ಫಸ್ಟ್ ರೀಕಂಡೀಷನಿಂಗ್ ಅಂತ ಹೇಳ್ತಾರೆ. ಅದನ್ನ ನೋಡಿ ನಿಮ್ಗೆ ಹೇಳ್ಕೊಡ್ತಾರೆ ಹೇಗೆ ಕರೆಕ್ಟ್ ಆಗಿ ಕೂರ್ಬೇಕು, ಹೇಗೆ ಕರೆಕ್ಟ್ ಆಗಿ ನಿಂತ್ಕೊಬೇಕು ಅಂತ. ಜಾಸ್ತಿ ಭಾರ ಎತ್ತಬಾರ್ದು. ಆಮೇಲೆ ನಿಮ್ಗೆ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಅಂತ ಹೇಳ್ಕೊಡ್ತಾರೆ. ನಿಮ್ಮ ಮಾಂಸಖಂಡಕ್ಕೆ ಶಕ್ತಿ ಬರುವಂತ ಎಕ್ಸರ್ಸೈಸ್ ಹೇಳ್ಕೊಡ್ತಾರೆ. ಬಟ್ ಅದೇ ನೀವು ಪದೇ ಪದೇ ಮೂಳೆ ಮುರಿತಾ ಇದೆ, ಏಟಾಗಿಲ್ಲ ಅಂತೂ ತುಂಬಾ ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ ಕಂಡು ಬರುತ್ತೆ. ಅದನ್ನ ವೆಜ್ ಫ್ರಾಕ್ಚರ್ ಅಂತ ಹೇಳ್ತೀವಿ. ಸುಮ್ನೆ ಕೂತಿದ್ವಿ, ಸಡನ್ ಆಗಿ ನೋವಾಯ್ತು, ಎಕ್ಸ್ರೇ ತೆಗೆದ್ರೆ ಮೂಳೆ ಸ್ವಲ್ಪ ಬಗ್ಗಿರುತ್ತೆ, ಅಂತವ್ರಿಗೆ ನಾವು ಡೆಕ್ಸಾ ಸ್ಕ್ಯಾನ್ ಅಂತ ಮಾಡಿಸ್ತೀವಿ.
ಆ ಸ್ಕ್ಯಾನ್ ಇಂದ ನಮಗೆ ಆಸ್ಟಿಯೋಪೊರೋಸಿಸ್ ಅಂತ ಗೊತ್ತಾಗುತ್ತೆ. ಆಸ್ಟಿಯೋಪೊರೋಸಿಸ್ ಅಂದ್ರೆ ಮೂಳೆ ಬೋನ್ ಮಾಸ್ ಎಷ್ಟಿದೆ ಅಂತ. ಸೊ ಬೋನ್ ಡೆನ್ಸಿಟಿ ಕಡಿಮೆ ಇತ್ತು ಅಂತ ಹೇಳಿದ್ರೆ ಆಗ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾಗಿ ಬರುತ್ತೆ. ಸೊ ಈ ತರ ಯಂಗ್ ಕ್ರೌಡ್ ಅಲ್ಲಿ ಬೆನ್ನೋವು ತುಂಬಾ ಸಾಮಾನ್ಯವಾಗಿ ಕಂಡು ಬರುತ್ತೆ. ಬಟ್ ನಾವು ಅದನ್ನ ಬೇಗ ಕಂಡುಹಿಡಿದು ಫಿಸಿಯೋಥೆರಪಿಯಿಂದ ಎರ್ಗೊನಾಮಿಕ್ಸ್ ಚೇಂಜ್ ಮಾಡಿ ಆದಷ್ಟು ನಾವು ತಡಿಬಹುದು. ಬಟ್ ಇದೆಲ್ಲ ಮಾಡಿ ನಿಮ್ಗೆ ನಾವು ಕಡಿಮೆನೇ ಆಗ್ತಾ ಇಲ್ಲ ಅಂದಾಗ ನೀವು ಡೆಫಿನೆಟ್ಲಿ ನಿಮ್ಮ ಸರ್ಜನ್ ಭೇಟಿ ಮಾಡಬೇಕು. ಅವ್ರು ಹೇಳಿದ ಇನ್ವೆಸ್ಟಿಗೇಷನ್ಸ್ ಮಾಡಿಸಿ ಅವರಿಂದ ನೀವು ಸಹಾಯ ಕೋರಬೇಕು. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.